ನಮಸ್ಕಾರ ಮೇಡಮ್. ನಮಸ್ಕಾರ ಅರವಿಂದ್, ಹೇಗಿದ್ಯಾ? ನೀವಿರ್ಬೇಕಾದ್ರೆ ಚೆನ್ನಾಗೇ ಇರ್ತೀವಿ ಮೇಡಮ್. ನೀನು ಚೆನ್ನಾಗಿರಲಿ ಅಂತಾನೆ ನಿನ್ನನ್ನೆಲ್ಲ ಟ್ರಾನ್ಸ್ಫರ್ ಮಾಡಿಸ್ಕೊಂಡಿರೋದು. ನಿನ್ನ ಕ್ರಿಮಿನಾಲಜಿ ನನಗೆ ತುಂಬ ಇಷ್ಟ. ಹೇಳಿ ಮೇಡಮ್, ನನ್ನಿಂದ ಏನು ಸಹಾಯ ಆಗಬೇಕು? ಈಗ ಇಲ್ಲೊಂದು ಕೊಲೆ ನಡೆಯುತ್ತೆ. ಆ ಕೊಲೆ ಮಾಡೋದು ನಾನೇ. ನಾನು ಬಚಾವಾಗಬೇಕು. ಆ ಕೊಲೆನ ಇನ್ನೊಬ್ಬರ ಮೇಲೆ ಎತ್ತು ಹಾಕಬೇಕು. ಇದು ಸಾಧ್ಯನಾ? ಸಾಧ್ಯ ಇದೆ ಮೇಡಮ್, ಆದರೆ ಕೊಲೆ ಆಗೋರು ಯಾರು? ಕೊಲೆ ಆಪದನೆ ಒಪ್ಕೊಳ್ಳೋರು ಯಾರು? ಯಾಕೆಂದ್ರೆ ಮೊದಲೇ ಗೊತ್ತಿದ್ರೆ ಅವ್ರನ್ನ ಬಚಾವ್ ಮಾಡೋಕೆ ಈಸಿ ಆಗುತ್ತೆ. ಅಷ್ಟಕ್ಕೂ ನೀವು ಯಾರನ್ನ ಅಟೆಂಡ್ ಮಾಡಿದಿರಂತ ಮೊದಲು ಹೇಳಿ. ಈಗ ಒಂದು ಮೈಂಡ್ ಗೇಮ್ ಶುರು ಮಾಡಿದ್ದೀನಿ. ಅದು ಯಾವ ಮಟ್ಟಕ್ಕೆ ಶುರು ಆಗಿದೆ ಅಂದರೆ, ನನ್ನ ಮಗನೇ ನನ್ನನ್ನು ಕೊಲೆ ಮಾಡೋ ಅಷ್ಟು ಕೋಪ ಬಂದಿದೆ. ಅಷ್ಟು ಕನ್ಫ್ಯೂಸಿಂಗ್ ಆಗಿದೆ. ಇವತ್ತು ಬೆಳಗ್ಗೆ 10 ಗಂಟೆ ತನಕ ನಾನು ಇವನಿಗೆ ದೇವತೆ ಥರ ಕಾಣಿಸ್ತಿದ್ದೆ. 10 ಗಂಟೆ 3 ನಿಮಿಷಕ್ಕೆ ಹುಲಿ ಮೇಲೆ ಕೂತೋಳ್ ಥರ ಕಾಣ್ತಿದ್ದೀನಿ. ಇವನ್ಗೆ ಯಾಕೆ ನನ್ನ ಮೇಲೆ ನಂಬಿಕೆ ಬರ್ತಿಲ್ವೋ ನನಗೆ ಗೊತ್ತಾಗ್ತಿಲ್ಲ. ಹೌದು, ಬರ್ತಾ ಇಲ್ಲ. ಅರವಿಂದ, ಈಗ ನನ್ನ ಪರಿಸ್ಥಿತಿ ಹೇಗಿದೆ ಅಂದರೆ, ಈಗ ನಾನೊಂದು ಹುಲಿ ಮೇಲೆ ಕೂತಿದ್ದೀನಿ. ಮಿಸ್ ಕೊಡೋ ಹಾಗಿಲ್ಲ. ಮಿಸ್ ಕಡಿದ್ರೆ ಹುಲಿ ನನ್ನ ತಿಂದಾಕತ್ತೆ. ಹುಲಿ ನನ್ನ ತಿಂದಾಕತ್ತೆ ಅನ್ನೋ ಸಮಸ್ಯೆ ಅಲ್ಲ, ಮಿಸ್ ಕಡ್ದೆ ಹುಲಿ ಮೇಲೆ ಹೇಗೆ ಕೂತಿರೋದು ಅನ್ನೋದೇ ಸಮಸ್ಯೆ. ನಿಲ್ಲಿಸ್ತೀನಿ ಮಗನೇ. ಆ ಹುಲಿ ಎದುರು ರಾಧಿಕಾನ ತಂದು ನಿಲ್ಲಿಸ್ತೀನಿ. ಅಲ್ಲಿವರೆಗೂ ನೀನು ಸುಮ್ಮನೆ ಇದ್ರೆ ನನಗೆ ಸಾಕು. ನನ್ನಿಂದ ಏನಾಗಬೇಕು ಅಂತ ಹೇಳ್ತಾನೆ ಇಲ್ವಲ್ಲ ಮೇಡಮ್? ಇವತ್ತು ಕಲ್ಯಾಣಿ ಅಜ್ಜಿ ಕೊಲೆ ಆಗತ್ತೆ. ನಮ್ಮಿಂದಾನೇ ಕಿಡ್ನಾಪ್ ಆಗಿರೋ ವಿಶಾಖ ನಾಳೆ ಮದ್ವೆಗೆ ಬಂದರೂ ಬರ್ಬೋದು. ನಾಳೆ ಮದುವೆ ನಡೆಯುತ್ತೋ ಇಲ್ವೋ ನನಗಂತೂ ಗೊತ್ತಿಲ್ಲ. ಆದರೆ ಅಲ್ಲಿ ಮಿನಿಮಮ್ 2 ಹೆಣ ಉರುಳತ್ತೆ. ಅದು ರುಕ್ಮಿಣಿ ತಲೆ ಮೇಲೆ ಬರಬೇಕು. ಇವತ್ತು ನಾನು ಯಾರ್ಯಾರನ್ನ ಮೀಟ್ ಮಾಡಿದ್ದೀನೋ ಅವರೆಲ್ಲ ರುಕ್ಮಿಣಿ ಕಡೆಯವರು ಅಂತ ಆಗಬೇಕು. ಈ ಕೆಲಸ ಮಾಡೋಕ್ಕೆ ನಿನ್ನಿಂದ ಸಾಧ್ಯನಾ? ಆಗುತ್ತೆ ಮೇಡಮ್. ನಾಳೆ ರಾಧಿಕನ್ ಕತೆ ಏನಾಗತ್ತೋ ನನಗೆ ಗೊತ್ತಿಲ್ಲ. ಆದರೆ ರುಕ್ಮಿಣಿ ಮಾತ್ರ ಜೈಲ್ ಸೇರಬೇಕು. ನೀನು ಅವಳನ್ನ ಯಾವ ಸೆಕ್ಷನಲ್ಲಿ ಒಳಗಾಗ್ತೀಯೋ ಅವಳಿಗಂತೂ ಬೇಲ್ ಸಿಕ್ಕೂಡ್ದು. ಹಾಗೆ ಮಾಡು. ಮದುವೆ ನಡೆದ್ರೆ, ಮದುವೆ ನಿಲ್ಸಿದ್ರೆ ಅವ್ರ ಒಳಗಡೆ ಹಾಕೋಕ್ಕಾಗೋದಿಲ್ಲ. ಯಾರ್ದಾದ್ರೂ ಉಸಿರು ನಿಲ್ಸಿದ್ರೆ ಒಳಗಡೆ ಆಗ್ಬೋದು. ನಿಲ್ಲತ್ತೆ. ಕೆಲವರು ಬಿಸಿ ಉಸಿರು ನಿಂತೇ ನಿಲ್ಲತ್ತೆ. ಹೌದು, ಒಂದು ಇಂಪಾರ್ಟೆಂಟ್ ವಿಷಯ ಮಾತಾಡಬೇಕು. ಬೇಗ ಡ್ಯೂಟಿ ಮುಗಿಸ್ಕೊಂಬ. ಶಾಂತನು? ಹೌದು, ಆಮೇಲೆ ಮಾಡ್ತೀನಿ. ಯಾರ ಹತ್ರ ಮಾತಾಡ್ತಿದ್ದೆ? ಫ್ರೆಂಡ್ ಜೊತೆ. ಅಮ್ಮ, ನೀವು ಹೋಗಿರ್ತೀರಾ? ನಂಗೆ ಸ್ವಲ್ಪ ಕೆಲಸ ಇದೆ, ಮುಗಿಸ್ಕೊಂಬರ್ತೀನಿ. ನಿನ್ನ ಕೆಲಸ ನನ್ನ ಕೆಲಸನ ಹಾಳು ಮಾಡೋದಿಲ್ಲ ಅಂತ ನಂಬಿದ್ದೀನಿ. ಖಂಡಿತ ಇಲ್ಲಮ್ಮ. ನಿಮ್ಮ ಕಿಚ್ಚಿನ ಕಾವು ಹೇಗಿದೆ ಅಂತ ನನಗೆ ಚೆನ್ನಾಗಿ ಗೊತ್ತು. ನಿಮ್ಮ ಕೆಲಸ ಹಾಳು ಮಾಡಲ್ಲ. ಒಂದು ವಿಷಯ ನೆನಪಿರಲಿ, ನಾಳೆ ಏನೇ ಆದರೂ ಅದು ನಮ್ಮ ಒಳ್ಳೇದಕ್ಕೆ. ಈ ಮರುಮಾಂಗಲ್ಯ ಧಾರಣೆ ಅನ್ನೋದು ಕೀ ಇದ್ದ ಹಾಗೆ. ಕೀ ಸಿಕ್ಕಿದ್ರೆ ಖಜಾನೆ ಸಿಕ್ತ ಹಾಗೆ. ಕೀ ಖಜಾನೆ ಓಪನ್ ಆಗೋವರೆಗೂ ಮಾತ್ರನೇ ಬೆಲೆ. ಆಮೇಲೆ ಅದನ್ನು ತಿಪ್ಪೆಗೆ ಬಿಸಾಕಿದ್ರು ಕೇಳೋರು ಇರೋದಿಲ್ಲ. ನಾನು ಬರ್ತೀನಿ. ಅಮ್ಮ, ನೀವು ಮಾಡ್ತಾ ಇರೋದು ನಿಮಗೆ ಸರಿ ಇರಬಹುದು, ಅದನ್ನು ತಪ್ಪು ಅಂತ ನಾನು ಹೇಳ್ತಾ ಇಲ್ಲ. ಆದರೆ ನೀವು ಒಂದು ಆ್ಯಂಗಲಲ್ಲಿ ಯೋಚನೆ ಮಾಡ್ತಾ ಇದ್ದೀರಾ. ಬೆಂಕಿ ಒಳ್ಳೆಯವ್ರ ಬಟ್ಟೆನೂ ಸುಡುತ್ತೆ,
ಕೆಟ್ಟೋರ್ ಬಟ್ಟೆನೂ ಸುಡುತ್ತೆ. ಸುಡೋದಷ್ಟೇ ಆದರೂ ಗುಣ. ಸುಡ್ತೀನಿ, ಎಲ್ಲದನ್ನು ಸುಟ್ಟು ಹಾಕ್ತೀನಿ. ಅಮ್ಮ ಯಾಕೋ ಲೂಸ್ ಆಗಿ ಆಡ್ತಾ ಇದ್ದಾರೆ. ಅವ್ರನ್ನ ನಂಬ್ಕೊಂಡ್ರೆ ನಾನು ಅಂದ್ಕೊಂಡು ಕೆಲಸ ಕೆಡುತ್ತೆ. ಅದಕ್ಕೆ ನಾನು ನಿರ್ಧಾರಕ್ಕೆ ಬಂದಿದ್ದೀನಿ. ನಿನ್ನ ಸಹಾಯ ಬೇಕು. ಅದೇನು ಅಂತ ಹೇಳು ಶಾಂತನು, ನನ್ನ ಕೈಲಾದ ಹೆಲ್ಪ್ ನಾನು ಮಾಡ್ತೀನಿ. ವಿಶಾಖ ಬಂದರೆ ಎಲ್ಲ ಎಡವಟ್ಟಾಗುತ್ತೆ. ಮದುವೆ ಆಗಲಿ ಆಗ್ದಲೇ ಇರಲಿ, ಅಮ್ಮನಿಗೆ ಗೊಂದಲಗಳಿವೆ. ಈ ಗೊಂದಲಗಳ ಮಧ್ಯೆ ನಾನು ಅಂದ್ಕೊಂಡಿದ್ದು ನೆರವೇರುತ್ತಾ ಇಲ್ವೋ ಅನ್ನೋ ಅನುಮಾನ ಶುರುವಾಗಿದೆ. ಅದಕ್ಕೆ ನಾನು ಖಡಕ್ಕಾಗಿ ಒಂದು ನಿರ್ಧಾರಕ್ಕೆ ಬಂದಿದ್ದೀನಿ. ಏನದು? ರಾಧಿಕನ್ನ ಇವತ್ತು ರಾತ್ರಿ ಮುಗಿಸ್ಬೇಕು ಅಂತ ಇದ್ದೀನಿ. ಅವಳನ್ನು ಮುಗಿಸ್ತೀನಿ. ಆದರೆ ಕೊಲೆ ಅಪವಾದ ನನ್ನ ಮೇಲೆ ಬರಬಾರ್ದು. ಅಪವಾದ ಬರಬಾರ್ದು ಅಂದ್ರೆ ಏನ್ ಮಾಡ್ಬೋದು? ರಾಧಿಕನ್ ಪರಿಸ್ಥಿತಿ ಹೇಗಿದೆ ಅಂತ ಎಕ್ಸ್ಪ್ಲೇನ್ ಮಾಡ್ತೀಯಾ? ಹೀಗಿದೆ ರಾಧಿಕನ ಪರಿಸ್ಥಿತಿ. ಕೊಲೆ ಆಗ್ಬೇಕು, ನೀನ್ ಸಿಕ್ಕಾಕಬಾರ್ದು ಅಂದ್ರೆ ಇರೋದು ಒಂದೇ ದಾರಿ. ನೋಡ, ನಾನು ಬೇರೆಯವ್ರಿಗೆ ಸುಪಾರಿ ಕೊಡೋದು, ಅದು ಎಡವಟ್ಟಾಗೋದು, ಸುಮ್ಮನೆ ತೊಂದರೆ, ಇದೆಲ್ಲ ಆಗ್ಬಾರ್ದು ಅಂತಾನೆ ನಾನೇ ಆ ಕಾಡಕ್ಕೆ ಇಳಿದಿದ್ದೀನಿ. ಒಂದು ಡೆತ್ ನೋಟ್ ಇದ್ರೆ ನೀ ಸೇಫು. ನನ್ನ ಸಾವಿಗೆ ನಾನೇ ಕಾರಣ ಅಂತ ರಾಧಿಕಾ ಬರ್ದಿರ್ಬೇಕು. ಅದು ಹೇಗೋ ಸಾಧ್ಯ? ನಾನು ಹೇಗೋ ಬರ್ಸ್ಲಿ? ನೀನ್ ಬರಿಬೇಕಾಗಿಲ್ಲ, ಬೇರೆಯವ್ರ ಕೈಲಿ ಬರ್ಸಿದ್ರೆ ಸಾಕು. ಲೂಸ್ ತರ ಮಾತಾಡಬೇಡ ಅರವಿಂದ. ಅರ್ಜೆಂಟ್ ಮಾಡಬೇಡ ಶಾಂತನು. ರಾಧಿಕಾ ಹ್ಯಾಂಡ್ ರೈಟಿಂಗ್ ಇರೋ ಯಾವ್ದಾದ್ರು ಒಂದು ಲೆಟರ್ ತರಕಾಗುತ್ತಾ? ಯಾಕೆ? ಒಬ್ಬ ಫೋರ್ಜರಿ ಎಕ್ಸ್ಪರ್ಟ್ ಒಬ್ಬ ಇದ್ದಾನೆ. ಅವ್ನು ಎಂತ ಕಿಲಾಡಿ ಅಂದ್ರೆ ಜೆಟ್ಲಿ ಸಿಗ್ನೇಚರ್ ಕೂಡ ಕಾಪಿ ಮಾಡ್ತಾನೆ. ಚೈನೀಸ್ ಲ್ಯಾಂಗ್ವೇಜ್ ಫೋರ್ಜರಿ ಮಾಡಿ ಬರೆಯೋದು ತುಂಬಾ ಕಷ್ಟ ಅಂತ ಇಡೀ ಪ್ರಪಂಚಕ್ಕೆ ಗೊತ್ತು. ನಮ್ ಶುಕ್ಲಾಚಾರಿ ರಾಧಿಕನ ಹ್ಯಾಂಡ್ ರೈಟಿಂಗ್ ನೋಡಿದ್ರೆ ಸಾಕು, ಅದ್ ಹೆಂಗಿದೆ ಹಂಗೆ ಬರೀತಾನೆ. ನನ್ನ ಪ್ಲಾನ್ ಏನು ಅಂತ ಗೊತ್ತಾ ಶಾಂತನು? ಶುಕ್ಲಾಚಾರಿ ಕೈಲಿ ರಾಧಿಕಾ ಕೈ ಬರನ ಫೋರ್ಜರಿ ಮಾಡಿಸೋದು. ನನ್ನ ಸಾವಿಗೆ ನನ್ನ ಅತ್ತೆ ರುಕ್ಮಿಣಿ ಕಾರಣ ಅಂತ ಶುಕ್ಲಾಚಾರಿ ಕೈಲಿ ರಾಧಿಕಾ ಬರ್ದಾಗೆ ಬರ್ಸ್ಬಿಡೋದು. ಆಮೇಲೆ ನೀವು ಅನ್ಕೊಂಡಾಗೆ ರಾಧಿಕನ ಮುಗಿಸ್ಬಿಡಿ. ಆಮೇಲೆ ಡೆಡ್ ಬಾಡಿ ಹತ್ರ ಆ ಲೆಟರ್ನ ಇಟ್ಬಿಡಿ. ಆಮೇಲೆ ರಾಧಿಕನ ಮುಗಿಸೋದು ನೀನೇ ಅಂತ ಯಾರಿಗೂ ಗೊತ್ತಾಗೋದಿಲ್ಲ. ಹೇಗಿದೆ ಈ ನನ್ನ ಮಾಸ್ಟರ್ ಪ್ಲಾನ್? ನನ್ನ ಪ್ಲಾನ್ ಪ್ರಕಾರ ಎಲ್ಲ ನಡೆದು ರಾಧಿಕಾ ಕೃಷ್ಣನ್ ಪಾದಕ್ಕೆ ಸೇರಿದ್ರೆ ನಿನ್ಗೆ ಸೇರ್ಬೇಕಾದ್ ನಿನಗೆ, ನನಗೆ ಸೇರ್ಬೇಕಾದ್ ನನಗೆ. ಏನು? ಎಸ್, ವಂಡರ್ಫುಲ್ ಐಡಿಯಾ. ಆ ಶುಕ್ಲಾಚಾರ್ಯನ ಕರ್ಸು. ಈಗಲೇ ಫೋನ್ ಮಾಡ್ತೀನಿ. ಶುಕ್ಲಾಚಾರ್ಯ ಅವರ, ನಾನು ಇನ್ಸ್ಪೆಕ್ಟರ್ ಅರವಿಂದ್ ಮಾತಾಡೋದು. ಅರ್ಜೆಂಟ್ ಒಂದು ಸಣ್ಣ ಡೀಲ್ ಇತ್ತು, ಸ್ವಲ್ಪ ಬೇಗ ಬಂದ್ಬಿಡಿ. ಅಡ್ರೆಸ್ ಮೆಸೇಜ್ ಮಾಡ್ತೀನಿ. ಓಕೆ. ರಾಧಿಕಾ ಕೈ ಬರಹನ ನಾ ತರಿಸ್ತೀನಿ. ಅವಳು ಸೈನ್ ಇದ್ರೆ ಸಾಕ? ಯಾಕಂದ್ರೆ ಅವಳು ಬಿಡಿಸಿ ಬಿಡಿಸಿ ಬರೀತಾಳೆ. ಮೊದಲು ಆ ಪೇಪರ್ ತರಿಸಿ. ತರ್ಸನೆ. ಹಲೋ, ಮಲಗಿಸ್ಕೊಂಡ್ಬಿಡ್ಬೇಕು ನನ್ನ ಜೀವನನ ಶಾಶ್ವತವಾಗಿ. ದೇಹಕ್ಕೆ ಉಸಿರೇ ಭಾರ ಅಂತ ಅನ್ಸಿದ್ರೆ ಬದುಕಬಾರ್ದು. ಬೇಡ ನನಗೆ ಜೀವನ. ಯಾರೂ ನನ್ನನ್ನು ನಂಬಲ್ಲ, ಯಾರೂ ನನ್ನ ಪಾಲಕ್ಕಿಲ್ಲ ಅಂದಮೇಲೆ ನಾನು ಬದುಕೋದ್ರಲ್ಲಿ
ಯಾವ ಅರ್ಥನೂ ಇಲ್ಲ. ನನ್ನ ವಿಷು ನನ್ನ ಜೊತೆ ಇಲ್ಲ. ಮರು ಮಾಂಗಲ್ಯ ಧಾರಣೆ ಅಧರ್ಮ. ಅಧರ್ಮ ನಡೆಯೋದಕ್ಕೆ ಬಿಡೋದಕ್ಕಿಂತ ಆ ಕೃಷ್ಣನ್ ಪಾದಕ್ಕೆ ನನ್ನ ಜನ್ಮನ ಅರ್ಪಿಸೋದೇ ಮೇಲು. ನನ್ನ ಸಾವು ಈ ಮನೆತನದ ಗೌರವನ ಉಳಿಸ್ಲಿ. ನನಗೆ ಬದುಕು ಬೇಡ. ಶಾಂತನು, ಇವರು ಒಂದು 50 ಫೋರ್ಜರಿ ಸಿಗ್ನೇಚರ್ ಮಾಡಿದ್ದಾರೆ, ಆದರೆ ಯಾವ ಕೇಸ್ನಲ್ಲೂ ಸಿಗಾಕೊಂಡಿಲ್ಲ. ಒಂದು 50 ಕಂಪ್ನಿ ಓನರ್ ಆಗ್ಬೋಯ್ತಲ್ರಿ. ಯಾವುದನ್ನೇ ಆಗಲಿ ಅನುಭವಿಸೋ ಯೋಗ ಇರಬೇಕಲ್ಲ ಸರ್. ಪ್ರಧಾನಮಂತ್ರಿ ಸೈನನ್ನ ಕಾಪಿ ಮಾಡ್ಬೋದೇ ಹೊರತು ಪ್ರಧಾನಮಂತ್ರಿ ಸೀಟಲ್ಲಿ ಕೂರಕ್ಕಾಗಲ್ಲ. ಅದು ಸರಿನೇ. ನೋಡಿ, ಇದು ರಾಧಿಕಾ ಹ್ಯಾಂಡ್ ರೈಟಿಂಗ್. ಇದ್ರ ಪ್ರಕಾರ ನಾನು ಹೇಳ್ದಾಗ ಬರೀನಿ. ಶಾಂತನು, ಇದೆಲ್ಲ ಹೇಗೆ? ಅದೇನು ಗೊತ್ತಾ ಅರವಿಂದ,
ನಮ್ಮ ಎಸ್ಐ ಹತ್ರ ಒಂದ್ಸರಿ ರಾಧಿಕಾ ಕಂಪ್ಲೇಂಟ್ ಕೊಡಕ್ಕೆ ಹೋಗಿದ್ಲು, ಅದನ್ನ ಎತ್ತಾಕೊಂಬಂದೆ. ಹೇಳಿ ಸರ್. ಬರೀರಿ. ನನ್ನ ಸಾವಿಗೆ ನಾನೇ ಕಾರಣ. ಕೊಡಿ. ಇವತ್ತು ರಾತ್ರಿನೇ ರಾಧಿಕನ್ನ ಮುಗಿಸ್ಬಿಡ್ತೀನಿ. ಅಮ್ಮನ ಕನ್ಫ್ಯೂಷನ್ಗಳಿಗೂ ಇವತ್ತು ರಾತ್ರಿನೇ ಮಂಗಳ ಹಾಡ್ತೀನಿ. ಬಾಬಾ, ಇಲ್ಲೇನು ಮಾಡ್ತಿದ್ದೀರಾ? ಏನು ಮಲಗಿಲ್ವಾ ರಾಧಿಕಾ? ಚೆನ್ನಾಗಿ ಕೇಳಿದ್ರಿ ಬಾಬಾ. ನಾನು ಮಲಗಿದ್ರೆ ಎಲ್ಲಿ ನನ್ನ ಕುತ್ತಿಗೆ ತಾಳಿ ಬಿದ್ದುಬಿಡುತ್ತೇನೋ ಅಂತ ಭಯ. ಮರುಮಾಂಗಲ್ಯ ಧಾರಣೆಗೆ ಎಲ್ಲ ಸಿದ್ಧತೆನೂ ಆಗಿರ್ಬೇಕಲ್ವಾ? ಹೌದು, ಮುಹೂರ್ತ ಎಷ್ಟೊತ್ತಿಗೆ? ಪುರೋಹಿತರು ಯಾರು? ಎಷ್ಟು ರೀತಿ ಪಲ್ಯ, ಎಷ್ಟು ರೀತಿ ಸ್ವೀಟ್ಸ್ ಎಲ್ಲ ಮಾಡಿಸ್ತಿದ್ದೀರಾ? ಯಾರು ನಂಗೆ ಹೇಳಲೇ ಇಲ್ಲ. ನನ್ನ ಮದುವೆನಲ್ಲಿ ನಾನು ಇದನ್ನೆಲ್ಲ ತಿಳ್ಕೋಬೇಕು ಅಲ್ವಾ? ನೀವಂತೂ ಚಾಪೆ ದಿಂಬು ತಂದು ಈ ಮನೆನ ಮದುವೆ ಛತ್ರನೇ ಮಾಡಿಬಿಟ್ಟಿದ್ದೀರಾ. ಮದುವೆ ಛತ್ರದಲ್ಲಿ ಹೀಗೆ ಅಲ್ವಾ ಬಾವ? ಮದುವೆ ಹಿಂದಿನ ದಿನ ರಾತ್ರಿ ಹೀಗೆ ಚಾಪೆ ದಿಂಬು ತಂದು ಎಲ್ಲೆಂದ್ರಲ್ಲಿ ಹಾಸ್ಕೊಂಡು ಮಲಗಿಬಿಟ್ಟಿರ್ತಾರೆ. ನೀವು ಬಿಡಿ ಬಾವ, ತುಂಬ ಬುದ್ಧಿವಂತರು. ರಾಧಿಕಾ, ಮೊದಲನೇ ಸಲ ನನಗೆ ಯಾಕೋ ಭಯ ಆಗ್ತಿದೆ. ನಿಮಗ್ ಭಯನಾ? ಯಾಕೆ ಬಾವ? ಹೇಳೋದು ಬೇಡವೋ ಗೊತ್ತಾಗ್ತಾ ಇಲ್ಲ. ನಿಮ್ಮಿಷ್ಟ. ನೀ ಮನೆಯಲ್ಲಿ ಹೇಗಿದ್ರು ನಾನೇನು ಅಲ್ವಲ್ಲ. ನಾಳೆ ಬೆಳಗ್ಗೆನೆ ಮರುಮಂಗಲ್ಯ ಧಾರಣೆ ಇದೆ. ಅವನು ನಿನಗೆ ತಾಳಿ ಕಟ್ತಾನೆ. ನಿನಗೆ ಬೇರೆ ದಾರಿನೇ ಇಲ್ಲ. ಅದಕ್ಕೆ ಏನಾದರೂ ಹೆಚ್ಚು ಕಡಿಮೆ ಮಾಡ್ಕೊಂಡ್ಬಿಡ್ತೀಯನೋ ಅಂತ ಭಯ ಆಗ್ತಿದೆ. ರಾಧಿಕಾ, ನಮ್ಮ ಹಣೆ ಬರಾನ ಆ ಬ್ರಹ್ಮ ಬರಿಯೋ ಬದಲು ಹೆತ್ತಮ್ಮ ಬರ್ತಿದ್ದಾರೆ, ಎಷ್ಟು ಚೆನ್ನಾಗಿರ್ತಿತ್ತಲ್ವಾ? ಎಲ್ಲರೂ ಚೆನ್ನಾಗಿರ್ತಿದ್ವಿ. ಹೋಗ್ಲಿ ಬಿಡು, ಎಲ್ಲ ಮುಗ್ದೋದ್ ಲೆಕ್ಕ. ನಾನು ಸಾಯಲ್ಲ ಭಾವ, ಬದುಕು ತೋರಿಸ್ತೀನಿ. ನಾನೇನಾದರೂ ಮಾಡಿಕೊಂಡ್ರೆ ನನಗೂ ಕೊಲೆಗಾರರಿಗೂ ವ್ಯತ್ಯಾಸನೇ ಇರಲ್ಲ. ನನ್ನ ಮಗುಗೋಸ್ಕರ ಬದುಕ್ತೀನಿ. ಬದುಕಬೇಕು ಅಂತ ತುಂಬ ಆಸೆ ಆಗ್ತಿದೆ ಭಾವ. ನನಗೇನೂ ಆಗಲ್ಲ. ನೀವು ಧೈರ್ಯವಾಗಿ ಹೋಗಿ ರೂಮಲ್ಲಿ ಮಲ್ಕೊಳ್ಳಿ.
ಸಮಯದಲ್ಲಿ ಶಿಲ್ಪಿಗಳು ನಮ್ಗೆ ಸ್ಫೂರ್ತಿ ಆಗಬೇಕು. ಯಾಕಂದ್ರೆ ಬಂಡೆಗಳನ್ನ ಅವರು ಸುಂದರವಾಗಿ ತೋರಿಸ್ತಾರೆ. ನನ್ನ ಮಾತಿನ ಅರ್ಥ ಅವ್ರ ಕೈ ಚಳಕ ಹಾಗಿರುತ್ತೆ ಅಂತ. ಯಾವತ್ತೂ ಕೈ ಕಟ್ಟಿ ಕೂರಬಾರ್ದು ಅನ್ನೋದೇ ನನ್ನ ಉದ್ದೇಶ. ನಾಳೆ ಮರುಮಾಂಗಲ್ಯ ಧಾರಣೆ. ಯಾವುದೇ ಕಾರಣಕ್ಕೂ ಅದು ನಡಿಬಾರ್ದು ಶಾಂತನು. इस समय हमको एक्स्ट्रा दम चाहिए. ಯಾವಾಗಲೂ ಎರಡೆರಡು ಬಾಣ ಇಟ್ಕೋಬೇಕು, ಎರಡೆರಡು ಸಾರಿ ಪ್ರಯೋಗ ಮಾಡಬೇಕು. ಆಗ ನಾವು ಅಂದ್ಕೊಂಡ ಹಾಗೆ ಸೆಕೆಂಡಲ್ಲಿ ಉರುಳಬೇಕಾದ ತಲೆ ಉರುಳುತ್ತೆ. ಎರಡನೇ ಸರಿ ಬಾಣ ಪ್ರಯೋಗ ಮಾಡದೇ ಇದ್ದಿದ್ರಿಂದನೇ ಕರ್ಣ ಸತ್ತ. ಅದಕ್ಕೆ ನಾನು ಯೋಚನೆ ಮಾಡ್ತಾ ಇದ್ದೀನಿ, ಮರುಮಾಂಗಲ್ಯ ಧಾರಣೆ ಮಾಡೋದ್ರಿಂದ ನಮಗೇನು ಲಾಭ, ಮಾಡದೇ ಇದ್ರೆ ನಮಗೇನು ಲಾಭ ಅಂತ. ಆಗಿಲ್ಲ ಅಂದ್ರೆ ನಿನಗೆ ಅಧಿಕಾರ ಸಿಗಲ್ಲ.